ನರೇಂದ್ರ ಮೋದಿಯ ವಿರುದ್ಧ ಸಂದೇಹ ವ್ಯಕ್ತಪಡಿಸಿದ ಸಿದ್ದರಾಮಯ್ಯ ಅಮೆರಿಕ ಮತ್ತು ಭಾರತದ ನಡುವಿನ ಒಪ್ಪಂದ ಎಪ್ಸ್ಟೀನ್ ಫೈಲ್ಸ್ ಪ್ರಭಾವವೇ ಎಂದು ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ನೆನೆಗುದಿಗೆ ಬಿದ್ದಿದ್ದ ಒಪ್ಪಂದ ಜೀವ ಪಡೆಯೋದಕ್ಕೇನು ಕಾರಣ? ದೇಶದ ಪ್ರಧಾನಿ ನರೇಂದ್ರ ಮೋದಿ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಮೆರಿಕ ಮತ್ತು ಭಾರತದ ನಡುವಿನ ಒಪ್ಪಂದ ಅನೇಕ ವರ್ಷಗಳಿಂದ ನೀರಿಗೆ ಹಾಕಿದ ಮೊಳಕೆ ಕಾಳಿನಂತೆ ಹಂಗೆ ಇತ್ತು. ಅದನ್ಯಾರು ಮುಟ್ಟಿ ನೋಡಿರಲಿಲ್ಲ. ಮೊಳಕೆ ಬಂದಿತ್ತಾ ಅಂತ ಹೇಳಿಯೂ ಕೂಡ ಹೀಗೆ ಮುಟ್ಟಿ ನೋಡಿರಲಿಲ್ಲ. ಏಕಾಏಕಿ ದಿಢೀರ್ ಅನ್ನೋ ತರಹ ಭಾರತ ಮತ್ತು ಅಮೆರಿಕದ ನಡುವಿನ ಒಪ್ಪಂದಕ್ಕೆ ಅಧಿಕೃತ ಮುದ್ರೆ ಒತ್ತುವ ಮಾತುಗಳನ್ನಾಡ್ತಾರೆ ನರೇಂದ್ರ ಮೋದಿ. ಅಷ್ಟೊತ್ತಿಗದಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಕೇಕಿನಂತೆ ಕೆಲವೊಂದು ವಿಡಿಯೋಗಳು ಪತ್ತೆಯಾಗ್ತವೆ. ಎಳೆ ಕಂದಮ್ಮಗಳು ಕಣ್ಣು ತೆರೆದು 2-3 ವರ್ಷಗಳು ಮಾತ್ರ ಆಗಿರೋ ತರಹದ ಪುಟ್ಟ ಕಂದಮ್ಮಗಳ ಪಕ್ಕ ಸೂಟು ಬೂಟು ಹಾಕೊಂಡು ನಿಂತ್ಕೊಂಡಿರೋ ಒಂದಷ್ಟು ಗಂಡಸರು. ಆ ಫೋಟೋಗಳು ಎಪ್ಸ್ಟೀನ್ ಫೈಲ್ಸಿನ ಭಾಗವಾಗಿ ಇಡೀ ದೇಶದಾದ್ಯಂತ ಸಂಚಲನವನ್ನು ಮೂಡಿಸ್ತು. ಆ ಎಪ್ಸ್ಟೀನ್ ಫೈಲ್ಸ್ಗಳಲ್ಲಿ ಜಗತ್ತು ಕಂಡ ಅನೇಕ ಗಣ್ಯ ವ್ಯಕ್ತಿಗಳ ಹೆಸರುಗಳಿತ್ತು. ಇವರೆಲ್ಲರೂ ಕೂಡ ಏಕಾಂತದ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಮೋಜು ಮಸ್ತಿ ಮಾಡ್ಕೊಂಡು ಬರ್ತಾ ಇದ್ರು. ಜಿಫ್ರಿ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಅನೇಕ ದಿಗ್ಗಜರುಗಳ ಹೆಸರು ಕೇಳಿ ಬರ್ತಾ ಇತ್ತು. ಹಾಗಾಗಿ ಈ ಒಂದು ಫೈಲ್ಸು ಅಮೆರಿಕಾದ ಅಧ್ಯಕ್ಷನನ್ನೇ ಬುಡಮೇಲು ಮಾಡಿತ್ತು. ಡೊನಾಲ್ಡ್ ಟ್ರಂಪ್ ಇದರಲ್ಲಿ ಅತ್ಯಂತ ಹೈಲೈಟ್ ಆಗಿ ಕಾಣಿಸಿಕೊಂಡಿದ್ದು. ಹೀಗಾಗಿ ಈ ಫೈಲ್ಸಿನ ಪ್ರಭಾವ ಇರಬಹುದಾ ಅಮೆರಿಕ ಮತ್ತು ಭಾರತದ ನಡುವಿನ ಒಪ್ಪಂದ? ಅದರ ವ್ಯಾಖ್ಯಾನನ ಸಿದ್ದರಾಮಯ್ಯರ ಜೊತೆನೇ ಕೇಳಬೇಕು. ನೀವು ಯಾಕೆ ಹಂಗಂದ್ರಿ? ನರೇಂದ್ರ ಮೋದಿ ಅವರ ಹೆಸರು ಆ ಪಟ್ಟಿಯಲ್ಲಿ ಇರಲಿಲ್ವಲ್ಲ, ಆದರೂ ಕೂಡ ನೀವು ಯಾಕೆ ಹಿಂಗಂದ್ರಿ ಅಂಥೇಳಿ ಸಿದ್ದರಾಮಯ್ಯನವರೇ ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿ ಬರುತ್ತೆ. ಹಾಗಾಗಿ ನೆನೆಗುದಿಗೆ ಬಿದ್ದಿದ್ದ ಒಪ್ಪಂದ ಇದ್ದಕ್ಕಿದ್ದ ಹಾಗೆ ಜೀವ ಪಡೆದುಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಾರೆ. ನರೇಂದ್ರ ಮೋದಿ ಯಾರ ಒತ್ತಡಕ್ಕೆ ಮಣಿದಿದ್ದಾರೆ ಎಂದು ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಜೆಫ್ರಿ ಎಪ್ಸ್ಟೀನ್ ಫೈಲ್ಸಿಗೂ ಮೋದಿ ಒಪ್ಪಂದಕ್ಕೂ ಸಂಬಂಧ ಇದೆಯೇ ಎಂದು ಪ್ರಶ್ನೆ. ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾವಹಾರಿಕ ಸಂಬಂಧ ಒಂದು ವೇಳೆ ಕುದುರಿದ್ರೆ ಅದರಿಂದ ಆಗುವ ಲಾಭ ಭಾರತಕ್ಕೆ. ಭಾರತ ಡೆವಲಪ್ಮೆಂಟ್ ಆಗುತ್ತೆ, ಭಾರತ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತೆ, ಭಾರತದಲ್ಲಿ ಉದ್ಯೋಗ ಹೆಚ್ಚಾಗುತ್ತೆ, ಭಾರತದ ಬಡತನ ನಿರ್ಮೂಲನೆಯಾಗುತ್ತೆ, ಭಾರತದಲ್ಲಿ ಒಂದು ಸ್ವಲ್ಪ ಏಳಿಗೆಯನ್ನು ಕಾಣಬಹುದು. ಇನ್ನು ಜೆಫ್ರಿ ಫೈಲ್ಸಲ್ಲಿ ಹೆಸರಿತ್ತ ಮಣ್ಣಂಗಟ್ಟಿ ಇರಲಿಲ್ವಾ, ಅದು ಬೇರೆಯೇ ಪ್ರಶ್ನೆ. ಇಲ್ಲಿ ಭಾರತ ಉದ್ಧಾರ ಆಗೋದು ನೋಡಬೇಕಲ್ಲ. ಒಟ್ಟಾರೆ ನರೇಂದ್ರ ಮೋದಿಯ ವಿರುದ್ಧವೇ ಸಂದೇಹವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.